ಅಣ್ಣವರ ಬಗ್ಗೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡ್ತಾ ಇರಲಿ. ಚೇತನ್ ಅಹಿಂಸಾ ಮಾಡಿರೋದು ತಪ್ಪು, ಮಣ್ಣು ತಿನ್ನುವ ಕೆಲಸವನ್ನ ಮಾಡಿದ್ದಾರೆ. ಚೇತನ್ ಅಹಿಂಸಾ ಮೇಲೆ ಈಗ ಹಿರಿಯ ನಟಿ ಜಯಮಾಲಾ ಕೆಂಡ ಕಾರಿದ್ದಾರೆ. ಚೇತನ್ ಅಹಿಂಸಾ ಮಾಡಿರೋದು ತಪ್ಪು, ಮಣ್ಣು ತಿನ್ನುವ ಕೆಲಸ, ಕ್ಷಮೆ ಕೇಳೋ ನಾಟಕ ಮಾಡ್ತಾರೆ, ಮತ್ತೆ ವಿವಾದ ಮಾಡ್ತಾರೆ. 20 ವರ್ಷ ಆಯಿತು ಅಣ್ಣವರ ಸಮಾಧಿ ನಿರ್ಮಾಣ ಆಗಿ, ಈಗ ಯಾಕೆ ಈ ಮಾತು ಪ್ರಶ್ನೆ ಮಾಡಿರುವಂತದ್ದು. ರಾಜ್ಕುಮಾರ್ ಅವರು ಬದುಕಿದ್ದಾಗ ಸಂತನ ರೀತಿ ಬದುಕಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಚೇತನ್ ಕೊಡುಗೆ ಏನಿದೆ? ಏನೂ ಇಲ್ಲ. ಕನ್ನಡ ಇಂಡಸ್ಟ್ರಿ ಈ ಮಟ್ಟಕ್ಕೆ ಬರಲು ಅಣ್ಣವರ ಕೊಡುಗೆ ಸಾಕಷ್ಟಿದೆ. ಈತನಿಗೆ ಆ ಪುಣ್ಯಾತ್ಮನ ಬಗ್ಗೆ ಏನು ಗೊತ್ತು ಅಂತ ಜಯಮಾಲಾ ಅವರು ಕಿಡಿಕಾರಿದ್ದಾರೆ. ಅಶ್ವವೇಗ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷೆಯ ಎಕ್ಸ್ಕ್ಲೂಸಿವ್ ಮಾತಿದು. ಅಣ್ಣವರ ಬಗ್ಗೆ ಮಾತನಾಡುವಾಗ ನಾಲಿಗೆಯ ಮೇಲೆ ಹಿಡ್ತಾ ಇರಬೇಕು. ಚೇತನ್ ಅಹಿಂಸಾ ಮೇಲೆ ಈಗ ಹಿರಿಯ ನಟಿ ಜಯಮಾಲಾ ಕೆಂಡ ಕಾರಿದ್ದಾರೆ. ಚೇತನ್ ಅಹಿಂಸಾ ಮಾಡಿರೋದು ತಪ್ಪು, ಮಣ್ಣು ತಿನ್ನುವ ಕೆಲಸವನ್ನ ಮಾಡಿದ್ದಾರೆ, ಕ್ಷಮೆ ಕೇಳುವ ನಾಟಕವನ್ನ ಮಾಡ್ತಾರೆ, ಮತ್ತೆ ವಿವಾದವನ್ನ ಮಾಡ್ತಾರೆ. 20 ವರ್ಷ ಆಯಿತು ಅಣ್ಣವರ ಸಮಾಧಿ ನಿರ್ಮಾಣ ಆಗಿ, ಈಗ ಯಾಕೆ ಈ ಮಾತನ್ನ ಎತ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರು ಬದುಕಿದ್ದಾಗ ಸಂತನ ರೀತಿ ಬದುಕಿದ್ರು, ಫ್ಯಾನ್ಸ್ಗೆ ಅವರು ದೇವರ ಸ್ವರೂಪ ಅಂತ ಕೂಡ ಹೇಳಿದ್ದಾರೆ. ಜೊತೆ ಹಿರಿಯ ನಟಿ ಜಯಮಾಲಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ಮೇಡಮ್, ಈಗ ರಾಜ್ಯದಲ್ಲಿ ಎದ್ದಿರುವಂತಹ ವಿವಾದಾತ್ಮಕ ಹೇಳಿಕೆ, ಚೇತನ್ ಅಹಿಂಸಾ ಅವರು ಒಂದು ರಾಜ್ಕುಮಾರ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಏನು ಹೇಳ್ತೀರಾ? ಯಾಕಂತಂದರೆ ನಟ ಸಾರ್ವಭೌಮ ಅವರು ಅವ್ರ ವಿರುದ್ಧವಾಗಿ, ಸ್ಮಾರಕದ ವಿರುದ್ಧವಾಗಿ ಮಾತನಾಡಿದ್ದಾರೆ. ನೋವಿನ ಸಂಗತಿ ಅಮ್ಮ. ಬುದ್ಧಿ ಇದ್ದು ಮಾತಾಡಿದ್ರು, ಬುದ್ಧಿ ಇಲ್ಲದೆ ಮಾತಾಡಿದ್ರು ಗೊತ್ತಿಲ್ಲ. ಆದರೆ ಈಗ ನನಗನ್ಸುತ್ತೆ ಅತಿ ಬುದ್ಧಿವಂತಿಕೆಯಿಂದ ಮಾತಾಡಿದ್ದಾರೆ ಅಂತ. ಕ್ಷಮೆ ಕೇಳೋ ಥರ ಕೇಳ್ತಾರೆ, ಕೇಳದೆ ಇದ್ದಂಗೆ ಮಾಡ್ತಾರೆ. ಕೆಲವು ಸಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ವಿವಾದ ಹುಟ್ಟಿಸೋದ್ರಲ್ಲಿ ಯಾರು ನಮ್ಮ ದೇಶದಲ್ಲಿ ಯಾರು ಕೂಡ ಈ ಥರ ಯಾವುದನ್ನು ಹುಟ್ಟಿಸಲ್ಲ. ಈ ಥರನಷ್ಟು ವಿವಾದ ಹುಟ್ಟಿಸೋ ವ್ಯಕ್ತಿ ಆತಂಕಕಾರಿ ವ್ಯಕ್ತಿ ಈತ, ನಿಜವಾಗ್ಲೂ ಆತಂಕಕಾರಿ ವ್ಯಕ್ತಿ. ರಾಜ್ಕುಮಾರ್ ಅವ್ರ ಬಗ್ಗೆ ಇವರು ಯಾಕಮ್ಮ ಮಾತಾಡಬೇಕು? 20 ವರ್ಷ ಆಗಿದೆಮ್ಮ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡು. ಅವರಷ್ಟಕ್ಕೆ ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಬರ್ತಾರೆ. ಅಲ್ಲಿ ಬಂದು ಅಲ್ಲಿ ಬದುಕುವಾಗ ಸಂತನ ಹಾಗೆ ಬದುಕಿ ದೇವತಾ ರೂಪ ಪಡ್ಕೊಂಡಿದ್ದಾರೆ. ದೇವ್ರ ಹಾಗೆ ಕಾಣ್ತಾರೆ ಜನರು ಅವರನ್ನು. ಅಂಥ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಏನು ಅಧಿಕಾರ ಇದೆ ಅಮ್ಮ ಹೇಳಿ? ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಜಾಗ ಕೊಡಿ ಅಥವಾ ಅಲ್ಲಿ ಮಲಗಿಸಿ ಕಂಠೀರವದಲ್ಲಿ ಅಂತ ಅವ್ರ ಕುಟುಂಬ ಕೇಳ್ತಾ? ಹೇಳಿ, ಯಾರು ಕೇಳಿದ್ರು? ಸರ್ಕಾರ ಕೊಟ್ಟಿದ್ದು ಯಾಕೆ ಕೊಟ್ಟರು? ಯಾಕೆಂದರೆ ರಾಜ್ಕುಮಾರ್ ಅವರು ಅವರ ಸಾವಾದಾಗ ಅವರ ಅಭಿಮಾನಿಗಳೇ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಈ ಇತಿಹಾಸನೇ ಗೊತ್ತಿಲ್ಲ ಈ ಪುಣ್ಯಾತ್ಮಂಗೆ. ಈ ಮನುಷ್ಯನಿಗೆ ಏನಾದರೂ ಗೊತ್ತಿದೆಯಾ? ಅದು ಜನರ ಸೊತ್ತಾಗಿ ನಮ್ಮದು ರಾಜ್ಕುಮಾರು, ನಾವು ತಡ್ಕೊಳಕ್ಕಾಗಲ್ಲ, ರಾಜ್ಕುಮಾರ್ ನಮ್ಮನ್ನು ಬಿಟ್ಟು ಹೋದ್ರು ಅಂತ ಅವ್ರನ್ನ ಪ್ಯಾಲೇಸ್ ಗ್ರೌಂಡ್ಗೆ ಎಳ್ಕೊಂಡು ಹೋಗ್ಬಿಟ್ಟಿದ್ರು ಮನೆಯಿಂದ. ಅದನ್ನು ನೋಡಿ ಸರ್ಕಾರ ಯಾರ ಸೊತ್ತು? ವಿಷ್ಣುವರ್ಧನ್ ಅವರಿಗೆ ಮೈಸೂರಿನಲ್ಲಿ ಎಷ್ಟು ದೊಡ್ಡ ಜಾಗ ಕೊಟ್ಟಿದೆ, ದಯವಿಟ್ಟು ಹೋಗಿ ನೋಡಕ್ಕೆ ಹೇಳಿ. ವಿಚಾರ ಗೊತ್ತಿಲ್ಲ ಅಂದರೆ ತಿಳ್ಕೊಳಕ್ಕೆ ಹೇಳಿ ಇಂಡಸ್ಟ್ರಿನಲ್ಲಿ ಎಲ್ಲರ ಹತ್ರ. ಅವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ನಿಮಗೆ ಗೊತ್ತಿಲ್ವಮ್ಮ? ಈಗ ನಾನು ಕೇಳ್ತೀನಿ, ವಿಷ್ಣುವರ್ಧನ್ ಅವ್ರಿಗೆ ಜಾಗ ಕೊಟ್ಟಿಲ್ವಾ? ಮತ್ತೆ ಅದನ್ನು ಕೇಳಕ್ಕೆ ಇವ್ರು ಯಾರು? ಅಲ್ಲ, ರಾಜ್ಕುಮಾರಿಗೆ ಕೊಟ್ಟಿದ್ಯಾ, ವಿಷ್ಣುವರ್ಧನ್ ಕೊಟ್ಟಿದ್ಯಾ ಅಂತ ಇವಾಗ ಯಾಕಯ್ಯ ಬಂದು ಕೇಳ್ತೀಯಾ? ಅವತ್ತೆಲ್ಲಿದ್ದೆ ನೀನು? ಹೇಳಿ ಮೇಡಮ್. ಈಗ ಕನ್ನಡ ಚಿತ್ರರಂಗದ ವಿರುದ್ಧವಾಗಿ ಸಾಕಷ್ಟು ಜನ ಮಾತಾಡ್ತಾರೆ. ಸೋನು ನಿಗಮ್ ಕೂಡ ಅವರು ಮಾತನಾಡಿದ್ರು, ಈಗ ಇವರು ಕೂಡ ಮಾತನಾಡ್ತಾರೆ. ಒಂದು ಕ್ಷಮೆ ಕೇಳಿದ್ರೆ ಯಾಕೆ ಸೈಲೆಂಟ್ ಆಗ್ತಾ ಇದೆ? ಯಾಕೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲ್ಲ ಅಂತ? ಅಮ್ಮ, ಒಂದು ಹೇಳ್ತೀನಿ ಕೇಳಿ. ಕ್ಷಮೆ ಕೇಳಬೇಕು ಅಂದರೆ ಭೌತಿಕವಾಗಿ ನೀವು ಬೆಳೆದಿರ್ಬೇಕಾಗತ್ತೆ. ಮನುಷ್ಯ ಯಾವತ್ತೂ ಕೂಡ ಕ್ಷಮೆಯನ್ನು ಕೇಳೋದು ಅಂತಂದರೆ ಅವನು ತಾನು ಇರೋ ಜಾಗದಿಂದ ಒಂದಷ್ಟು ಎತ್ತರಕ್ಕೆ ಹೋಗಿ ಬೆಳೆದು ಅವನ ಆಲೋಚನೆ ಮಾಡಿ ತನ್ನ ಆತ್ಮವಿಮರ್ಶೆ ಮಾಡಿಕೊಂಡು ನಾನು ಮಾತಾಡಿರೋದು ತಪ್ಪು ಅಂತ ಅವನಿಗೆ ಅನಿಸಿದಾಗ ಆತ ಕ್ಷಮಾಪಣೆಯನ್ನು ಕೇಳ್ತಾರೆ. ಆಯಿತಾ? ಸೊ ಅವರು ಕ್ಷಮಾಪಣೆಯನ್ನು ಕೇಳ್ತಾರೆ. ಸೊ ಆ ಥರ ಕ್ಷಮಾಪಣೆಯನ್ನು ಕೇಳೋಕೆ ಅವನಿಗೆ ಎಲ್ಲಮ್ಮ ಇದೆ ಬುದ್ಧಿ? ಏನು ಮೇಡಮ್, ಒಂದು ವೇಳೆ ಕ್ಷಮೆ ಕೇಳಿದ್ರು ಕೂಡ ನಿಮ್ಮ ಒಂದು ಕ್ರಮ ಯಾವ್ದು ವಿರುದ್ಧವಾಗಿರುತ್ತೆ? ಅವ್ರ ವಿರುದ್ಧ ಅಮ್ಮ ನಾವು ಕೇಳೋದಿಷ್ಟೇ, ಇಲ್ಲಿ ನಮ್ಮದು ಯಾವುದು ವ್ಯಕ್ತಿಗತವಾದಂಥ ಪ್ರತಿಷ್ಠೆಗಳಿಲ್ಲಮ್ಮ. ಜನರಿಗೆ ನೋವಾಗಿದ್ದು ಅಂತ ಇದೆ ನೋಡಿ.
ಜನರ ಭಾವನೆಗೆ ಅವರು ಧಕ್ಕೆ ತಂದಿರ್ತಕ್ಕಂಥದ್ದಿರುತ್ತೆ ನೋಡಿ, ಅದನ್ನು ನಾವು ಕ್ಷಮಿಸೋಕ್ಕಾಗಲ್ಲ. ನಾವು ಜನರ ಪರ ನಿಂತ್ಕೋತೀವಿ. ಓಕೆ ಮೇಡಮ್, ನೀವು ಕೂಡ ರಾಜ್ಕುಮಾರ್ ಅವರನ್ನು ತುಂಬ ಹತ್ತಿರದಿಂದ ನೋಡಿರ್ತೀರಾ. ಅವರ ಒಂದು ಸರಳತೆ ಹೇಗಿತ್ತು ಅಂತ? ಏನಮ್ಮ, ಇಡೀ ಜಗತ್ತಿಗೆ ಗೊತ್ತಿದೆ ರಾಜ್ಕುಮಾರ್ ಅಂತಂದರೆ ಸರಳತೆ ಅಂದರೆ ರಾಜ್ಕುಮಾರ್ ಅವರು ಒಂದು ಸಣ್ಣ ಮಗು ಅಲ್ಲ, ಒಂದು ಇರುವೆಯನ್ನು ಕೂಡ ನಡೆಯುವಾಗ ಎಲ್ಲಾದರೂ ನನ್ನಿಂದ ತೊಂದರೆ ಆಗುತ್ತಂತ ಯೋಚನೆ ಮಾಡುವಂಥ ಜೀವ. ಅದರಿಂದಾಗಿ ನಮ್ಮ ಪುಣ್ಯ ಅಮ್ಮ, ಇಡೀ ಇಂಡಸ್ಟ್ರಿಯಲ್ಲಿ ಅವರು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅವರು ಬಂದಿರೋದು ನಮ್ಮ ಪುಣ್ಯ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಎಸ್, ಇದಾಗಿತ್ತು ಹಿರಿಯ ನಟಿ ಜಯಮಾಲಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ಬೆಂಗಳೂರು. ಎಸ್, ಚೇತನ್ ವಿರುದ್ಧ ಈಗ ಜಯಮಾಲಾ ಅವರು ಕಿಡಿಕಾರಿರುವಂಥದ್ದು. ಅಣ್ಣವರ ಬಗ್ಗೆ ಮಾತನಾಡುವ ಮುನ್ನ ನಾಲಿಗೆಯ ಮೇಲೆ ಹಿಡಿದುಕೊಂಡು ಮಾತನಾಡಬೇಕು ಅಂತ ಕಿಡಿಯನ್ನ ಕಾರಿದ್ದಾರೆ. ಅಣ್ಣವರು ಬದುಕಿದ್ದಾಗ ಸಂತರ ರೀತಿ ಬದುಕಿದ್ರು, ಯಾರಿಗೂ ಕೂಡ ನೋವನ್ನ ಮಾಡಿರಲಿಲ್ಲ ಅಂತ ಹೇಳಿ ಕೂಡ ಅವರು ಮಾತನಾಡ್ತಾ ಇದ್ರು. ಕ್ಷಮೆ ಕೇಳೋ ನಾಟಕವನ್ನ ಮಾಡ್ತಾರೆ, ಮತ್ತೆ ವಿವಾದವನ್ನ ಮಾಡ್ತಾರೆ ಚೇತನ್ ಅಹಿಂಸಾ ಅವರು. ಅವರ ವಿರುದ್ಧ ಕ್ರಮವ ತೆಗೆದುಕೊಳ್ತೇವೆ ಅಂತ ಕೂಡ ಹಿರಿಯ ನಟಿ ಜಯಮಾಲಾ ಹೇಳಿದ್ದಾರೆ.